ಇವತ್ತು ಶಕ್ಕು ಹಾಗೂ ಅಶ್ವಿನಿ ಅವ್ರದ್ದು ಬರ್ತ್ಡೇ ಇದೆ. ನಿಮ್ಮಿಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆ ವಿಡಿಯೋದಲ್ಲಿ ನಾನು ವಿಡಿಯೋ ಕೊನೆಯಲ್ಲಿ ಹೇಳಿದ್ದೆಲ್ಲ, ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಆಯನ್ ಅಂತ 3 ವರ್ಷದ ಪಾಪು ಅವನಿಗೆ ನನ್ನ ಕಡೆಯಿಂದ, ನನ್ನ ಫ್ಯಾನ್ಸ್ ಕಾರ್ಟೂನ್ ಹಾಗೂ ಕಾರ್ಟೂನ್ ಜಗತ್ತು ಎರಡೂ ಚಾನಲ್ ಕಡೆಯಿಂದ, ಎರಡೂ ಚಾನಲ್ ಕುಟುಂಬದ ಕಡೆಯಿಂದ ಒಂದು ದೊಡ್ಡ ಹಾಯ್. ಹಾಗೆ ಇವತ್ತು ಕಮೆಂಟ್ನಲ್ಲಿ ಎಲ್ಲರೂ ನಿಮ್ಮ ಹೆಸರು ಹಾಕಿದ್ದೀರಾ. ನಾನು ಮುಂದಿನ ಶನಿವಾರ ಎಲ್ಲರ ಹೆಸರನ್ನು ನನ್ನ 3 ವಿಡಿಯೋಗೂ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ, ನಾನು 3 ವಿಡಿಯೋಗೂ ಯಾರು ಕಮೆಂಟ್ ಮಾಡ್ತೀರಾ ನಿಮ್ಮ ಹೆಸರನ್ನು ನಾನು ಮುಂದಿನ ಶನಿವಾರ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಹೊಸ ಕತೆ ಹಾಗೆ ತುಂಬಿದ ಮನೆ ಕತೆ 2 ಸ್ಟೋರಿಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹೊಸದಾಗಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನಮಸ್ಕಾರ. ಲಲಿತವ್ವ, ಏನು ಮಾಡಾಕುಂತಿದ್ದಿ? ಬಾ ಬೇಮ್ಮ, ಒಂದು ಅರ್ಜೆಂಟ್ ಬ್ಲೌಸ್ ಇತ್ತಾ ಹೊಲ್ಯಾಕ ಕುಂತಿದ್ದೆ ನೋಡು. ಏನಾರ ಬೇಕಿತ್ತನ್ ಬೇಮ್ಮ? ಚಾಗಿ ಏನಾರು ತಂದು ಕೊಡ್ಲಾ? ಬೇಡವ, ಏನು ಬೇಡ. ಅಲ್ಲವ, ಒಂದ ಸಮನ ಮನೆ ಕೆಲಸನೂ ಮಾಡ್ತಿದ್ದಿ ಮತ್ತು ರಾಟಿ ಮೇಲೇನೂ ಕುತ್ಕೋತಿದ್ದಿ. ನಡ ಗಿಡ ಏನು ನೋಸಲ್ಲನ ನಿಂದು? ಒಂದು ತಾಸು ಅಡ್ಡರ ಆಗಬೇಕಿಲ್ಲ? ಅಯ್ಯೋ ಅಮ್ಮ, ಆಗಲೇ ಸಂಜೆ ಆಯ್ತು, ಈಗೆಲ್ಲಿ ಮಲ್ಕೊಲಿ? ಬೇಡ, ಅದು ಮನ್ಯಾಗ ಸಂಜೆ ಮುಂದೆ ಮಕ್ಕೋಬಾರ್ದಂತ ನೀನು ಹೇಳಲ್ಲನ್ ಬೇಮ್ಮ? ಬೇಡ, ಒಮ್ಮಿಗೆ ರಾತ್ರಿಗೆ ಮಕ್ಕೋತೀನಂತ. ಇದೊಂದು 2 ಬ್ಲೌಸ್ ಅರ್ಜೆಂಟ್ ಕೊಡೋದಿತ್ವೆ, ಅದಕ್ಕೋಸ್ಕರ ಹೊಲ್ಕೋತಾ ಕುಂತಿದ್ದೆ ನೋಡು. ನೀನು ಬ್ಲೌಸ್ ಚಲೋ ಚಲೋ ಹೊಲಿತಿ ಬಿಡು. ನೋಡಲಿ, ಅಬ್ಬ ಭಾರಿ ಡಿಸೈನಿಂದ ಹೊಲ್ದಿ ಬಿಡು. ಹ್ಞೂ ಬೇಮ್ಮ, ಅವ್ರು ಹೇಳಿರ್ತಾರ ಯಾವ ಥರ ಡಿಸೈನ್ ಬೇಕು ಅವ್ರಿಗೆ ಅಂತಂದು ಅದೇ ಥರ ಹೊಲಿತೀನಿ ನೋಡ್ಬೇ. ಅಲ್ಲವಾ, ನೀನು ಇಂಥವು ಹೊಸ ಹೊಸ ಡಿಸೈನಿಂದ ಹೆಂಗೆ ಕಲ್ತಿದ್ದಿ? ನೀ ಕಲ್ತಿದ್ದು ಅವಾಗ ಒಂದು 4-5 ವರ್ಷದ ಹಿಂದೆ ಅನಿಸ್ತೈತಿ. ಇಂಥವೆಲ್ಲ ನೀನು ಹೊಲಿಯೋದು ಹೆಂಗೆ ಕಲ್ತೀಯವ್ವ? ಅಯ್ಯೋ ಅಮ್ಮ, ಇವಾಗ ಮೊಬೈಲ್ನಾಗ ಯೂಟ್ಯೂಬ್ ಅಂತ ಬಂದೈತಿ, ಅದ್ರಾಗ ನಿನಗೇನು ಬೇಕು ಹೇಳ್ಬೇಮ್ಮ, ಎಲ್ಲನೂ ಸಿಗ್ತೈತಿ ನೋಡು. ನಾನಂತೂ ಯೂಟ್ಯೂಬ್ನಾಗ ಹೊಸ ಹೊಸ ಬ್ಲೌಸಿಂದು ಡಿಸೈನ್ ಎಲ್ಲನೂ ನೋಡಿ ಹೊಸ ಡಿಸೈನ್ ಎಲ್ಲ ಕಲ್ತೀನಿ ಬೇಯಮ್ಮ. ಓ ಹೌದನು? ಅಂಥದ್ದೆಲ್ಲ ಹೇಳ್ಕೊಡ್ತೈತನ ಅದು ಫೋನ್? ಹ್ಞೂ ಬೇಯಮ್ಮ, ಆ ಯೂಟ್ಯೂಬಿಂದ ಎಷ್ಟೋ ಜನಕ್ಕೆ ಎಷ್ಟು ಹೆಲ್ಪ್ ಆಕೈತೆ ಗೊತ್ತನ್ ಬೇಯಮ್ಮ. ಅದಕ್ಕೆ ನಾನು ಅದನ್ನು ನೋಡಿ ಈಗ ಹೊಸದು ಈಗ ದಿನ ಹೋದಂಗೆಲ್ಲ ಹೊಸದು ಬರ್ತಾನೆ ಇರ್ತೈತಿ. ಹಂಗೆ ಮತ್ತು ನಾನು ಅದ್ರ ತಕ್ಕಂಗೆ ಹೊಸದು ಬ್ಲೌಸ್ ಕಲಿತೆ ಅಂದ್ರೆ ನನಗೆ ಭಾಳ ಜನ ಹೊಲ್ಯಾಕಾಗ್ತಾರೆ, ಇಲ್ಲಾಂದ್ರೆ ಹೆಂಗೆ ಹೊಲ್ಯಾಕಾಗ್ತಾರೆ ನೀನು ಹೇಳು? ಅದಕ್ಕೆ ಹೊಸದು ಯಾರ್ಯಾರು ಹೆಂಗೆ ಹೇಳಿರ್ತಾರೆ ನೋಡ್ಬೇ, ಅಂಥದ್ದು ಡಿಸೈನಿಂದ ನೋಡಿ ನಾನು ಹೊಲದು ಕಲಿಯಾಕೊಂತೀನಿ ನೋಡ್ಬೇ. ಚಲೋ ಬಿಡವ, ಏನೋ ಒಂದು ಒಟ್ಟಿನಲ್ಲಿ ನೀನು ಖಾಲಿ ಕುತ್ಕೊಲಾರ್ದ ನಿನ್ನ ಕಾಲ ಮೇಲೆ ನೀನು ನಿಂತು ಏನಾರು ಒಂದು ಮಾಡಾಕುಂತಿದೆಯಲ್ಲ, ಅದು ನನಗೆ ಭಾಳ ಖುಷಿಯಾಗಿದ್ದು. ಯಮ್ಮ, ನಿಂಗೂ ಈ ಸಲ ಈ ಬ್ಲೌಸ್ ಹೊಲದು ಕೊಟ್ಟಿನಲ್ಲ, ಈ ಥರದ ಇನ್ನೊಂದು ಥರ ನಾನು ನೋಡೀನಿ ಡಿಸೈನ್, ಅಂಥದ್ದು ನಿನಗೆ ಹೊಲದು ಕೊಡ್ತೀನಿ ನೋಡ್ತಿರ್ಬೆ. ಈಗ ಒಂದು ಸ್ವಲ್ಪ ಬ್ಲೌಸ್ ಭಾಳ ಅದ ಹೊಲೆವು, ಅವೆಲ್ಲ ಹೊಲದು ಕೊಟ್ಟ ಮೇಲೆ ನಾ ಖಾಲಿ ಹಾಕಿನಲ್ಲ, ಅವಾಗ ನಿನಗೂ ಒಂದು 4 ಚಲೋ ಬ್ಲೌಸ್ ತಂದು ಕೊಟ್ಟು ಚಲೋ ನತ್ತಂಗೆ ಹೊಲದು ಕೊಡ್ತೀನಿ. ತಗೋರವ ಮೊಮ್ಮಗಳ. ಯವ್ವ, ಕಾಕ ಈಗ ಬಂದೇನು ಹೊಲ್ದಾಗಿಂದ? ಹೂನವ್ವ, ಈಗ ಬಂದೆ ನೋಡು. ತಡಿ ಕಾಕ, ನೀರು ತರ್ತೀನಿ, ಹಂಗೆ ಚಾ ಇಡ್ತೀನಿ, ಚಾ ಕುಡಿಯಂತೆ ಅಂತ. ಬೇಡವ ಲಲಿತವ್ವ, ಏನು ಬೇಡ, ಚಾಗಿ ಏನು ಬೇಡ. ಈಗ ಬರೋ ಮುಂದೆ ಅಂಗಡಿಯಾಗ ಚಾ ಕುಡ್ಕೊಂಡ ಬಂದೀನಿ, ನೀರು ಚಾ ಎಲ್ಲ ಆಗೈತಿ. ನೀ ಹೊಲಿಯವ, ನೀವು ಒಂದು ಹೊಲಿಯೋದೈತಲ್ಲ ಹೊಲಿ. ಯವ್ವ, ನಿನ್ನ ತಾಯಿನ ಒಂದು ಸ್ವಲ್ಪ ಮಾತಾಡ್ದೈತಿ, ಬರ್ತೀಯ ಬೇ ಒಂದು ಸ್ವಲ್ಪ? ನಾನು ತಾಯಿಲನ? ನಡಿ. ಇವತ್ತೆಂತ ಇಲ್ಲ ಅಂದರೂ ಸಂಜೆ ಮೇಲಿಂದ ಹೆಂಗೋ ಬೆಳಿಗ್ಗೆ ಅಡುಗೆ ಮಾಡಿದ್ದು ಎಲ್ಲ ಐತಿ. ರಾತ್ರಿ ಕುತ್ಕೊಂಡು ಒಂದು 4 ಬ್ಲೌಸ್ ಹೊಲಿದು ಬಿಟ್ಟೆ ಅಂದ್ರೆ ಚಿಂತೆ ಬಿಡ್ತೈತಿ. ಹಂಗೆ ಗಿರಿಜ ಒಂದು ಬ್ಲೌಸ್ ಒಂದು ಅರ್ಧ ಆಗೈತಿ, ಅದನ್ನೆಲ್ಲ ಹೊಲಿದು ಚೆಂದ ತಂಗೆ ಡಿಸೈನ್ ಎಲ್ಲ ಮಾಡ್ಬೇಕು ಆಕಿಗೆ. ಇಲ್ಲೇದಕ್ಕೆ ಕರ್ಕೊಂಬಂದಿಲ್ಲ ಮಾತಾಡ್ದೈತಂತಂದು? ಅಲ್ಲೇ ಮನ್ಯಾಗ ಮಾತಾಡಿದ್ರೆ ನಡೀತಿಲ್ಲಾಗಿತ್ತ ನಿನಗೆ? ಯವ್ವ, ನಿನಗೆ ಗೊತ್ತಿಲ್ಲದೆ ಇರೋದು ಏನೈತಿ ಹೊಸದು? ನನ್ನ ಹೆಂಡತಿಗೆ ಕಿವಿಗೆ ಏನಾರು ನಾವು ಮಾತಾಡೋದು ಬಿತ್ತಂದ್ರೆ ಅಷ್ಟೇ, ಅದನ್ನೇ ನಾವು ಏನು ಮಾತಾಡಿರ್ತೀವಿ ಅದನ್ನು ನಮ್ಗಿಂತ ಮುಂಚೆ ಹೋಗಿ ಅದನ್ನು ಹಾಳು ಮಾಡಿ ಹಳ್ಳ ಹಿಡಿಸ್ಬಿಡ್ತಾಳೆ. ಅದಕ್ಕೆ ನಿನ್ನ ತಾಲೆ ಸಪ್ರೇಟಾಗಿ ಮಾತಾಡಿದ್ರೆ ಆತಂತಂದು ಕರೆದಿದ್ದು. ಹೌದನ? ಸರಿ ಹೇಳು, ಏನದ? ಯವ್ವ, ಲಲಿತವ್ವ ಈಗ ಮದುವೆ ವಯಸ್ಸಿಗೆ ಬಂದಾಳ, ಆಕೆಗೂ ಈಗ ಲಗ್ನ ಮಾಡೋ ವಯಸ್ಸ. ಅದಕ್ಕೆ ನನಗೆಲ್ಲರ ಗಂಡು ನೋಡೋಣ, ಚಲೋ ವರ ಬಂತಂದ್ರೆ ಮದುವೆ ಮಾಡಿಕೊಟ್ಟು ಬಿಡೋಣ ಅಂತ ಅನ್ಕೊಂಡಿನಿ ಬೇ. ಚಲೋ ಮಾಡಿದಿ ನೋಡ ನೀನು ಈ ವಿಷಯ ತೆಗೆದು. ನನಗೂ ಮುಂಜಾನೆ ಇಲ್ಲೇ ಲಲಿತ ಒಂದು ಆಕೆ ದೋಸ್ತಿ ಅದಾಳಲ್ಲ, ಆಕೆ ಹೆಸರೇನಪ್ಪ? ಸವಿತೆ ರವ್ವನೂ ಇದೇ ಕೇಳಿದ್ಲು, ನಿಮ್ಮ ಲಲಿತವ್ಗಿನ ಗಂಡು ನೋಡಕ್ಕೆ ಕುಂತಿಲ್ಲ ನೀವು ಅಂತಂದು. ಆಕೆ ಇಲ್ಲ ಸವಿತಾಗೆ ನೋಡಕ್ಕೆ ನಾಳೆ ನಾಡ್ದು ವರ ಬರ್ತೈತಂತ. ಅವರು ಆಗಲೇ ಈಗ ನೋಡಕ್ಕೆ ಚಲೋ ಮಾಡಾರ, ಮತ್ತು ನಾವು ಈಗ ನೋಡಕ್ಕೆ ಚಲೋ ಮಾಡಿದ್ರೆ ಚಲೋ. ನೀನೊಂದು ಚಲೋ ನೆನಪು ಮಾಡಿದಿ ನೋಡು. ಇದ್ರ ಬಗ್ಗೆ ಇವತ್ತು ನಾನು ನಿಂತಲ್ಲಿ ಮಾತಾಡ್ಬೇಕಂತ ಇದ್ದೆ, ಅಷ್ಟಾಗಿ ನೀನೇ ಮಾತಾಡಿದ್ದಿ ನೋಡು.
ಹ್ಞೂ ಯವ್ವ ಪಾಪ ಲಲಿತವ್ವ ನಮ್ಮ ಮನ್ಯಾಗಿದ್ದಾಗಿಂದನು ಒಂದು ದಿನಾನು ಪಾಪ ಅದು ಖುಷಿಯಾಗಿದ್ದಿದ್ದ ನಾ ನೋಡಿಲ್ಲ, ನಕ್ಕೊಂತಿದ್ದಿದ್ದು ನೋಡಿಲ್ಲ, ನೆಮ್ಮದಿಂದಿದ್ದಂತೂ ನೋಡೇ ಇಲ್ಲ. ಅದಕ್ಕೆ ಒಂದು ಚಲೋ ವರ ನೋಡಿ ಚಲೋ ಮನೆತನ ಇದ್ದಿದ್ದನ್ನು ಮನೆಗೆ ನಾವು ಲಲಿತವನ್ನ ಕೊಟ್ರ ಅಲ್ಲೆರ ಆರಾಮಾಗಿ ಇರಲಿ ಅಂತಂದ್ವಿ. ಇದ ಮಾತನ್ನ ನನ್ನ ಹೆಂಡತಿ ಮುಂದೆ ಮಾತಾಡಿದಕ್ಕೆ ಆಕೆಗೆ ಮದ್ವೆ ಬೇಡ, ಆಕೆ ಇಲ್ಲೇ ಇರಲಿ, ಈಗಲೇ ಯಾಕೆ ಮದ್ವಿ, ಇನ್ನೊಂದು 7-8 ವರ್ಷ ಹೋಗ್ಲಿ ಅಂತ ಅನ್ನ ಕುಂತಾಳ್ಬಿ. ಏನ ನಿನ್ನ ಹೆಂಡತಿಗೆ ಏನಾರು ತಲೆಗಿಲಿ ಕೆಟ್ಟೈತಂತನ ಆಕೆ ನೀನು ಮುದುಕಿ ಆಗೋ ತನಕ ಮನ್ಯಾಗ ಇಟ್ಕೊಂಡು ಆಮೇಲೆ ಮುದುಕಿ ಆದ್ಮೇಲೆ ಮದುವೆ ಮಾಡೋಕಂತ ಅನ್ಕೊಂಡಾಳ ಆಕಿ. ಹ್ಞೂ ಬೇವ ಮೊನ್ನೆ ಯಾನಮಿ ಜೋರು ಬಾಯಿ ಮಾಡಿ ಪಾಪ ಲಲಿತವ್ನ ಕಣ್ಣಾಗೆಲ್ಲ ನೀರು ಹಾಕ್ಸಿದ್ಲಕ್ಕಿ. ಅದಕ್ಕೆ ಆಕೆ ಅಲ್ಲೇ ಮಾತಾಡೋದೇ ಬ್ಯಾಡ ಅಂತಂದು ನಿನ್ನ ಇತ್ತಾಗ ಮನೆಗೆ ಹಿತ್ತಲ್ದಾಗ ಕರ್ಕೊಂಡು ಬಂದು ಮಾತಾಡಕ್ಕೆ ಕುಂತೀನಿ. ಈಗ ನೋಡ್ಬೆ, ಈಗ ನಿನಗೆ ಅಷ್ಟ ಆಕಿ ಹೆದ್ರದಂದ್ರೆ ನನಗೂ ಹೆದ್ರಂಗಿಲ್ಲ, ಲಲಿತವ್ಗೂ ಹೆದ್ರಂಗಿಲ್ಲ. ಈಗ ನೀನ ಮುಂದೆ ನಿಂತು ಮಾತಾಡಬೇಕು. ವರ ನೋಡಕ್ಕೆ ಚಲೋ ಮಾಡು ಶ್ಯಾಮ, ಬರ್ತಾ ಬರ್ತಾ ಲಲಿತವ್ಗ ವಯಸ್ಸು ಬರಂಗಿಲ್ಲ ಅಂತಂದು ಒಂದು ಸ್ವಲ್ಪ ನೀನು ಆಕಿ ಮುಂದೆ ಹೇಳ್ಬಿ. ನೀನು ಹೇಳಿದ್ರೆ ಗಪ್ಪಿರ್ತಾಳಕ್ಕಿ. ಆತ್ ತಗೋ, ನಾನು ಹೇಳ್ತೀನಂತ ನೀನು ವರ ನೋಡೋಕ್ಕೆಲ್ಲ ಚಲೋ ಮಾಡು. ಎಲ್ಲರೂ ಚಲೋ ವರ ಇದ್ವು ಅಂದ್ರೆ ಬಂದು ಹೇಳು. ಆಕೆಗೆ ನಿನ್ನ ಹೆಂಡತಿಗೆ ಹೆಂಗೆ ಬಾಯಿ ಮುಚ್ಚಿಸ್ಬೇಕನ್ನೋದು ನನಗೆ ಚಂದನಂತಂಗೆ ಗೊತ್ತೈತಿ. ಯವ್ವ ಅಂದಂಗೆ ಇನ್ನೊಂದು ವಿಷಯ ಬಿ, ಈಗ ಲಲಿತವಂದು ಮದುವೆ ಮಾಡ್ಬೇಕಂದ್ರೆ ಈಗ ಆಕಿ ದುಡ್ದಿರೋ ರೊಕ್ಕನೂ ಆಕಿ ತಲೆ ಇರಾಕ್ ಬಿಟ್ಟಿಲಿಕ್ಕಿ ನನ್ನ ಹೆಂಡತಿ ಎಲ್ಲ ಇಸ್ಕೊಂಡು ಮನೆಗೆ ಅದಕ್ಕೆ ಇದಕ್ಕಂತ ಖರ್ಚು ಮಾಡ. ಈಗ ಮತ್ತೆ ಲಲಿತವಂದು ಮದುವೆ ಮಾಡ್ಬೇಕಂದ್ರೆ ಒಂದು ಆಕಿ ಇರೋ ಈಗ ನಾವು ಅದೀವಲ್ಲ ಮನೆ, ಆ ಮನೆ ಮಾರಾಕಬೇಕು. ಆ ಮನೆ ಮಾರಿ ಆಕಿ ಮದುವೆ ಮಾಡ್ಬೇಕು. ಇಲ್ಲ ಆ ಮನಿನ ಗಂಡಗ ವರದಕ್ಷಿಣೆಯನ್ನು ಕೊಡ್ಬೇಕು ನೋಡ್ಬೆ. ಇದು ಯಾರ ಈಗ ಉಳ್ದಿರೋದಂದ್ರೆ. ಹ್ಞೂ ಮತ್ತು ಈಗ ಅಷ್ಟ ಮಾಡೋದ, ಯಾಕಂದ್ರೆ ಆ ಮನೆ ಅವ್ರವ್ವ ಅವ್ರ ಅಪ್ಪಂದ ಅದು ಆಸ್ತಿ. ಈಗ ಹೆಂಗೋ ನಿಮ್ಗೆ ಇರಾಕ ಈಗ ಇಷ್ಟು ದಿನ ಮತ್ತು ಆಕೆ ಒಬ್ಬಕ್ಕೆ ಏನಿರ್ತಾಳೆ ಅಂತಂದ್ರೆ ಅವ್ರ ಜೊತೆನೇ ಅದೀರಿ ನೀವು. ಈಗ ಮತ್ತು ಆಕಿದ ಮದುವೆ ಆದಮೇಲೆ ನೀವು ಎಲ್ಲಿರ್ತೀರಿ? ಯವ್ವ ನಮ್ದೊಂದು ಮನೆ ಐತಲ್ಲ, ಆ ಮನೆ ಒಂದು ಸ್ವಲ್ಪ ಮಳೆ ಗಿಳಿ ಬಂದಾಗ ಸೋಡ್ತೈತ. ಈಗ ಇಕ್ಕಿದ ಲಲಿತವನ್ ಮದ್ವೆ ಎಲ್ಲ ನಿಶ್ಚಯ ಆತಂದ್ರೆ ಆ ಮನೇನ ಸ್ವಲ್ಪ ರಿಪೇರಿ ಮಾಡಿ ಆ ಮನೆಗೆ ಹೋಕ್ಕಿವ. ಈ ಮನೇನ ಮಾರದು ಇಲ್ಲ ವರದಕ್ಷಿಣೆ ಅಂದ್ರೆ ವರದಕ್ಷಿಣೆ ಕೊಟ್ರೆ ಆತು. ಅಷ್ಟ ಮಾಡಿದ್ರೆ ಆತಗೋ, ನೀನೇನು ತಲೆ ಕೆಡ್ಸ್ಕೊಬೇಡ. ನಿನ್ನ ಹೆಂಡತಿಗೆ ಹೆಂಗೆ ಬೆನ್ನು ಮುರಿದು ಮೂಲೆ ಕುಂದಿರ್ಸ್ಬೇಕಂತ ಅನ್ನೋದು ನನಗೆ ಚಂದ ತಂಗೆ ಗೊತ್ತೈತಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಲಲಿತವ್ಗ ಎಲ್ಲರೂ ಚಲೋ ವರ ಬಂದು ಅಂದ್ರೆ ನೀ ಹೇಳಬಿಡು, ನೀನು ಕರ್ಸಬಿಡು. ಏನು ಯಾರಿಗೂ ಹೆದರ್ಕೋಬೇಡ, ನಾನು ಅದೀನಿ, ಯಾವುದಕ್ಕೂ ಹೆದರ್ಬೇಡ. ಹಂಗೇನಾರಕ್ಕೆ ಮದುವೆಗೆ ತೊಂದರೆ ಆತಂದ್ರೆ ನನ್ನ ತಾಯಲ್ಲಿ ಒಂದು ಸ್ವಲ್ಪ ರೊಕ್ಕ ಐತಿ, ನೀನೊಂದು ಸ್ವಲ್ಪ ರೊಕ್ಕ ಹಾಕು. ಹಂಗೆ ಇದ್ದಿದ್ರಾಗ ಹಾಕಿ ಮದುವೆ ಮಾಡಿಕೊಟ್ರೆ ಮುಗಿಸಿದ್ರೆ ಆತು ಆ ಹುಡುಗಿದು. ಯವ್ವ ನೀನೇನು ಈ ಮಾತಂದಿ ನೋಡು, ನನಗೆ ಈಗ ಸಮಾಧಾನ ಆಗುಂತೈತಿ ನೋಡ್ಬೆ. ಇಷ್ಟು ದಿನ ನನಗೆ ಅದ ಚಿಂತೆ ಎತ್ತು ಬಿಟ್ಟೈತಿ ಬಿ, ಲಲಿತವನ್ನ ಮದುವೆದು ಹೆಂಗಪ್ಪ ಏನಪ್ಪ ಅಂತಂದು. ಇವಾಗ ನೀನೇನು ಧೈರ್ಯ ಕೊಟ್ಟಿಲ್ಬೆ, ನೋಡ್ತೀರ ನಮ್ಮ ಲಲಿತಾವ್ ಒಂದು ಚಲೋ ವರ ನೋಡ್ತೀನಿ. ಎಲ್ಲೆಲ್ಲಿ ಪರಿಚಯ ಅದಾರ ಎಲ್ಲ ಕಡೆ ಹೇಳ್ತೀನಿ. ಚಲೋ ವರ ಬಂದು ಅಂದ್ರೆ ತೋರಿಸಿ ಮದುವೆ ಮಾಡಿ ಮುಗಿಸ್ಬಿಡನ್ಬಿ. ಹಂಗೆ ಮಾಡ್ಬೇಡನ್ರಿ, ಚಲೋ ವರ ಬಂತಂದ್ರೆ ಕೊಟ್ಟು ಮದುವೆ ಮಾಡಿ ಮುಗಿಸ್ಬಿಟ್ರೆ ಆತತ್ತಾಗ. ಚಲೋ ಆತ್ ತಗೋಬೆ. ಅಂದಂಗೆ ವರ ಎಲ್ಲರೂ ನೋಡಿಟ್ಟೇನೆ ಏನಿನ ಇಲ್ಲ? ಇನ್ನ ಇಲ್ಲ ಬಿ, ಹೇಳೀನಿ ನಂಗೆ ಪರಿಚಯದವ್ರು ಎಲ್ಲೆಲ್ಲದಾರ ನೋಡಿ ಅವ್ರಿಗೆಲ್ಲ ಹೇಳೀನಿ ಬಿ. ನಿಮ್ಗೆಲ್ಲರೂ ಚಲೋ ವರ ಇದ್ರೆ ಹೇಳ್ರಪ್ಪ, ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಹೇಳೀನಿ. ಹ್ಞೂ ಅಂತ ಅಂದಾರ. ಎಲ್ರಿಗೂ ಎಲ್ಲೆಲ್ಲಿ ಪರಿಚಯ ಅದಾರ ನೋಡಿ ಅವ್ರಿಗೆಲ್ಲ ಹೇಳ್ತೀನಿ ಅಂತ ಅಂದಾರ. ಹಂಗೇನಾರು ಚಲೋ ವರ ಬಂದು ಅಂದ್ರೆ ತೋರಿಸ್ಬಿಟ್ಟು ಮದುವೆ ಮಾಡಿ ಮುಗಿಸ್ಬಿಡನ್ ಬಿ ಯವ್ವ. ಸರಿ ತಗೋ, ಹಂಗೆ ಮಾಡಿದ್ರಾತು. ನಡಿ ಬೇವ ನಡಿ. ನಾವೇನಾರು ಇನ್ನೂ ಸ್ವಲ್ಪ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಳೋದು ನನ್ನ ಹೆಂಡತಿ ಏನಾರು ನೋಡಿಲ್ಲ ಅಂದ್ರೆ ಇಲ್ಲಿಗೆ ಬಂದು ಹರ್ಕೊಂಡ್ಬಿಡ್ತಾಳ. ಇಲ್ಲ ಇದಕ್ಕೊಂದಿಷ್ಟು ಏನಾರ ಅಂತಾಳ. ನಡಿ ನೀ ನಡಿ, ನಾ ಬಂದೆ. ಇನ್ನು ಮೇಲೆ ನಮ್ಮ ಲಲಿತವ್ಗೆ ಚಲೋ ವರ ನೋಡಾಕ ನಾನು ಚಲೋ ಮಾಡ್ತೀನಿ. ಈ ಊರಿಗೆ ಹೋಗಿ ಬಂದಾಗಿಂದ ಮಂಜವನ ಹೋಗಿ ಭೇಟಿ ಹಾಕಾಗಿಲ್ಲ ನೋಡಿ. ನಾನಂತೂ ಮರ್ತಾ ಬಿಟ್ಟಿನಾಕಿ ಮತ್ತೆ ಬೈತಾಳಾಕಿ. ಮನೆಗೆ ಹೋದ್ಮೇಲೆ ನನ್ನ ಮರ್ತಾ ಬಿಟ್ಟಿ ಅನ್ನೋ ನೀನು ಅಂತಂದು. ಹೋಗಿ ಆಕಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಭೇಟಿಯಾಗಿ ಅಲ್ಲಿ ಅವ್ರ ಮನ್ಯಾಗ ಕುತ್ಕೊಂಡು ಮಾತಾಡಿ ಅವ್ರಿಗೂ ಎಲ್ಲರೂ ಯಾರು ಪರಿಚಯದಾರ ಇದ್ರೆ ಹೇಳಂತ ಹೇಳ್ಬೇಕು. ಹಂಗೆ ಮಾಡಂತಡಿ. ಶ್ಯಾಮಣ್ಣ, ಶ್ಯಾಮ, ಏನೇವ ನಾನು ಸ್ವಲ್ಪ ಮಂಜವನ ಮನೆ ತಲೆ ಹೋಗಿ ಬರ್ತೀನಿ. ಬರೋದು ಹೊತ್ತಾಕೈತೆ ಏನೋ ಗೊತ್ತಿಲ್ಲ. ಆಕೆ ಮಾತಾಡ್ಕೊಂತ ಕುಂತ್ಲಂದ್ರೆ ಗೊತ್ತಲ್ಲ, ಲಗುನ ಬಿಡಂಗಿಲ್ಲ ನನಗೆ. ನಾನು ಸ್ವಲ್ಪ ಅವ್ರ ಮನೆ ತಲೆ ಹೋಗಿ ಬರ್ತೀನಿ. ಲಲಿತಾವ್ ಹೇಳ್ಬಿಡು. ಸರಿ ತಗೋಬೇ, ಹೋಗ್ಬಾ, ಹುಷಾರ್ ನೋಡ್ಬೇ. ಆತ್ ತಗೋ. ಅಂತೂ ನಮ್ಮವ್ವ ನನಗೆ ಲಲಿತವನ್ ಮದ್ವೆ ಮಾಡಾಕ ಸಾಥ್ ಕೊಡಾಕುಂತಾಳಲ್ಲ, 100 ಆನೆ ಬಲ ಬಂದಂಗೆ ಆತ ನನಗಂತೂ. ಇನ್ನು ನನ್ನ ಹೆಂಡತಿ ಏನಾರ ಅನ್ನಕ್ಕೆ ಬರಲಿ, ಐತಕಿಗೆ ಸರಿಯಾಗಿ ನಮ್ಮ ಅವ್ನ ಕೈಯಾಗ ಉಗ್ಗಿಸ್ತೀನಿ. ಅವಾಗ ಗೊತ್ತಾಕೈತಕಿ. ಆಕೆ ಏನಾರ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಲಲಿತವ್ ಒಂದು ಚಲೋ ವರ ನೋಡಿ ಮದುವೆ ಮಾಡಿ ಮುಗಿಸ್ಬಿಡಣ. ರಾಧಿ, ಇನ್ಮೇಲೆ ಐತೆ ನೋಡ್ಲೆ ನಿಂದು ಮಾರಿ ಹಬ್ಬ. ನಮ್ಮವನ್ ಎದುರಿಸ್ ನೀನು. ನನಗೆ ಅವತ್ತು ಏನೇನೋ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟಿಲ್ಲ ನೀನು ಲಲಿತವನ್ ಮದ್ವೆಯಾಗ. ನಮ್ಮವನ್ ತನ್ನ ಏನು ನಡೆಯಂಗಿಲ್ಲ ನಿಂದು. ನಮ್ಮವನ್ ಬಾಯಿ ಮುಚ್ಚಿಸ್ ನೋಡೋಣಂತ. ರಾಧಿ, ನಿನ್ನ ಕತಿ ಆತ್ಲಿ ಇನ್ನ ಗೋಧಿ.